ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ನಾನು ಇವಾಗ ಮತ್ತೊಂದು ರಾಜ ವಶೀಕರಣ ಯಂತ್ರ ನಿಮ್ಗೆ ಹೇಳ್ತೀನಿ. ರಾಜ ವಶೀಕರಣ ಮಂತ್ರ ಅಂದರೆ ಎಲ್ಲ ಜನಗಳು ವಶೀಕರಣ, ರಾಜ ವಶೀಕರಣ, ದುಷ್ಟರ ಮುಖ ಸ್ತಂಭನ, ದುಷ್ಟರ ನಾಲಿಗೆ ಸ್ತಂಭನ, ದುಷ್ಟರನ್ನು ದೂರ ಮಾಡುವ ಒಂದು ಯಂತ್ರ ಇದು ಜನಗಳು ವಶೀಕರಣನೂ ಆಗ್ತಾರೆ, ದುಷ್ಟ ಶತ್ರುಗಳನ್ನು ಕೂಡ ನಮ್ಮಿಂದ ದೂರ ಆಗ್ತಾರೆ, ಅವರು ಸ್ತಂಭನವಾಗ್ತಾರೆ ನಮ್ಮ ಸುದ್ದಿಗೆ ಬರ್ದಂಗೆ. ಆ ರೀತಿಯಾದಂಥ ಒಂದು ಯಂತ್ರ. ಈ ಯಂತ್ರನ ನೀವು ಸಿದ್ಧಿ ಮಾಡಬೇಕಾಗಿರೋದು ಯಾವ ರೀತಿ ಅಂದರೆ, ನಾವು ಈ ರೀತಿಯಾದಂಥದ್ದೆಲ್ಲ ಸಿದ್ಧಿ ಮಾಡಿಕೊಂಡು ಮುಂದುವರಿದ್ರೇ ನಾವು ಬೆಳೆಯೋದಕ್ಕಾಗೋದು. ಇಲ್ಲವಾದರೆ ಕಷ್ಟಗಳು ಪಡ್ತಾ ಇರ್ತೀವಿ, ಶತ್ರುಗಳು ಹೆಚ್ಚಾಗ್ತಾ ಇರ್ತಾರೆ. ಅದರಿಂದ ನಿಮಗೋಸ್ಕರ ನಾನು ಈ ವಿಧಾನಗಳಲ್ಲಿರುವಂಥ ಪುರಾತನ ಯಂತ್ರಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇವೆಲ್ಲ ಭಾಳ ಪವರ್ಫುಲ್ ಆದಂಥ ಯಂತ್ರಗಳು, ಸಾಧಾರಣ ಯಂತ್ರಗಳಲ್ಲ. ಇವನ್ನೆಲ್ಲ ನೀವು ಮಾಡಿಕೊಂಡಾಗ ನಿಮ್ಮ ಕಾರ್ಯ 100ಕ್ಕೆ 100 ಗ್ಯಾರಂಟಿಯಾಗಿ ಆಗುತ್ತೆ. ಆದರೆ ಹೆಂಗೆ ಹೇಳಿದ್ದೀವೋ ಅದೇ ರೀತಿಯಾಗಿ ಮಾಡಬೇಕು, ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು, ನಂಬಿಕೆ ಇಟ್ಟು ಮಾಡಬೇಕು. ನಂಬಿಕೆಯಿಂದ ಮಾಡಿದ್ರೆ ನಿಮ್ಮ ಕಾರ್ಯ 100ಕ್ಕೆ 100 ಆಗೋದಂತೂ ಸತ್ಯ. ಇದು ಎಲ್ಲ ತಿಳ್ಕೊಂಡು ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ, ಸುಮ್ಮನೆ ಖಾಲಿ ಪೋಲಿಯಾಗಿ ನಾನು ತಿಳಿಸ್ತಾ ಇಲ್ಲ. ಇವೆಲ್ಲ ನಿಮಗೆ ಭಾಳ ಪವರ್ಫುಲ್ಲಾಗಿ ಕೆಲಸ ನಡೀತವೆ. ಈಗ ನೀವು ಯಾರಾದ್ರೂ ನೀವು ರಾಜ ವಶೀಕರಣ ಮಾಡಬೇಕು ಅಂದಾಗ, ರಾಜರ ಅಂದರೆ ಯಾರು? ಇವಾಗ ರಾಜರು ಅಂದರೆ ಒಬ್ಬರು ದೊಡ್ಡ ಆಫೀಸರ್ ಆಗಿರ್ತಾರೆ. ಆಗಿನ ಕಾಲದಲ್ಲಿ ರಾಜರು ಅಂತ ಹೇಳೋರು ದೊಡ್ಡವ್ರನ್ನ, ಅವ್ರನ್ನ ರಾಜರು. ಆವಾಗ ಇದ್ದಿದ್ದು ನಮಗೆಲ್ಲ ರಾಜರು ಅಂತ ಆಗಿನ ಕಾಲದಲ್ಲಿ ನಡೀತಾ ಇತ್ತು. ಆವಾಗ ರಾಜ ಮಂತ್ರಿ ಈಗಿನ ಕಾಲದಲ್ಲಿ ಇವಾಗೆಲ್ಲ ದೊಡ್ಡ ವ್ಯಕ್ತಿಗಳು ನಮಗೆ ರಾಜ ಅನ್ನೋ ಥರ ಇದೆ. ಇವಾಗ ರಾಜ ಅಂದರೆ ಇವಾಗ ದೊಡ್ಡ ಮುಖ್ಯಮಂತ್ರಿಗಳು ಅಂಥವ್ರು ಇಂಥವ್ರನ್ನ ಅವರು ಈಗ ಆ ಭಾಷೆಯಲ್ಲಿ ರಾಜರು, ಈ ಭಾಷೆಯಲ್ಲಿ ಮಂತ್ರಿಗಳು ಅಂತ ನಾವು ಹೇಳ್ತೀವಿ. ಅದರಿಂದ ಮಂತ್ರಿಗಳು ಇಂಥವ್ರನ್ನ ಮಂತ್ರಿಗಳು ಮತ್ತು ದೊಡ್ಡ ಆಫೀಸರ್ಗಳು, ದೊಡ್ಡ ವ್ಯಕ್ತಿಗಳು, ನಾವು ಯಾರೋ ಅವರಿಂದ ನಾವು ಸಹಾಯ ಪಡೆಯೋಕ್ಕೆ ಹೋಗಬೇಕು, ಅವರಿಂದ ಕೆಲಸ ಆಗಬೇಕು, ಅವರಿಂದ ನಮ್ಮ ಕಾರ್ಯ ಸಾಧನೆ ಮಾಡ್ಕೋಬೇಕು, ಅವ್ರ ಬಳಿ ನಾವು ಸೇರಬೇಕು ಅಂದಾಗ ಇಂಥ ಉಪಾಯನ ನಾವು ಮಾಡಬೇಕು. ಇಂಥ ಉಪಾಯ ಮಾಡಬೇಕು ಅಂದಾಗ ಅವ್ರನ್ನ ನಾವು ವಶೀಕರಣನೂ ಮಾಡಬೇಕು, ಅವ್ರನ್ನ ಸ್ತಂಭನೂ ಮಾಡಬೇಕು. ಯಾವ ರೀತಿ ಅನ್ನೋದು ನಿಮಗೆ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ಈ ಯಂತ್ರನ ನೀವು ಒಂದು ಇದನ್ನು ಬರಿಬೇಕಾಗಿರೋದು ಇದನ್ನು ಸಿದ್ಧಿ ಮಾಡ್ಕೋಬೇಕು. ಒಂದು ಗಂಧ ಅಂದರೆ ಯಾವುದು? ಒಂದು ಗೋರೋಜನ ಮತ್ತು ಕುಂಕುಮ ಎರಡೂ ಸೇರಿಸ್ಕೋಬೇಕು. ಕುಂಕುಮ, ಗೋರೋಜನ ಶುದ್ಧವಾಗಿರಬೇಕು. ನೀವು ಯಾವ್ಯಾವ ಡೂಪ್ಲಿಕೇಟ್ ತಗೊಂಬಂದು ಮಾಡಿದ್ರೆ ಕೆಲಸ ಆಗಲ್ಲ. ಹೇಳಿರೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ 100ಕ್ಕೆ 100 ಗ್ಯಾರಂಟಿ ಆಗೋದು ಸತ್ಯ. ನೀವು ಎಲ್ಲೋ ಅಂಗಡಿನಲ್ಲಿ ಇರೋದನ್ನು ತೊಗೊಂಡು ಬಂದು ಮಾಡಿಬಿಟ್ಟು ಆಗಲಿಲ್ಲ ಅಂದರೆ ಅದು ಅಲ್ಲ. ಆದ್ರೂ ಅದು ಕೆಲಸ ಆಗೇ ಆಗುತ್ತೆ, ಆದರೂ ಅಷ್ಟು ಪವರ್ಫುಲ್ ಇರೋದಿಲ್ಲ. ಅದರಿಂದ ಗೋರೋಜನ ನಿಮಗೆ ಒರಿಜಿನಲ್ ಇರಬೇಕು. ಗೋರೋಜನನ ಕುಂಕುಮದಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಇದನ್ನು ಒಂದು ಯಂತ್ರನ ಬೂರ್ಜು ಪತ್ರನಲ್ಲಿ ಬರಿಬೇಕು. ನೀವು ಬೂರ್ಜ್ ಪತ್ರ ಮೇಲೆ ಬರಿಬೇಕು ಯಂತ್ರನ. ನೀವು ಅದನ್ನು ಸಿದ್ಧಿ ಮಾಡಬೇಕು. ಅದರಲ್ಲಿ ನೀವು ಈ ಮಂತ್ರಗಳನ್ನೆಲ್ಲ, ನಾವು ಕೊಟ್ಟಿರೋ ಬೀಜ ಮಂತ್ರಗಳನ್ನೆಲ್ಲ ಬರಿಬೇಕು. ಬರೆದಾದ ನಂತರ ಅವೆರಡನ್ನು ಮಧ್ಯದಲ್ಲಿ ನೀವು ಯಾರನ್ನ ಆಕರ್ಷಣೆ ಮಾಡ್ಕೋಬೇಕು ಅಂತಿದ್ದೀರಲ್ಲ, ಯಾವ ಆಫೀಸರ್ನ, ದೊಡ್ಡ ವ್ಯಕ್ತಿಗಳನ್ನ, ಯಾರು ಇರ್ತಾರೋ ದೊಡ್ಡವರು ಹತ್ರ ನಿಮಗೆ ಕೆಲಸ ಆಗಬೇಕು, ಅವರು ನಿಮಗೆ ನಿಮ್ಮ ಇಚ್ಛೆಗಳನ್ನು ಈಡೇರಿಸಬೇಕು ಅಂತ ಅವ್ರ ಹೆಸರನ್ನ ಅಲ್ಲಿ ಬರಿಬೇಕು. ದೇವದತ್ತ ಅಂತಿರೋ ಸ್ಥಳದಲ್ಲಿ ನಿಮಗೆ ಅವ್ರ ಹೆಸರನ್ನ ಬರಿಬೇಕು. ಅಲ್ಲಿ ನೀವು ಬರೆದಾದ ನಂತರ ಅದನ್ನು ಬರೆದು ಅದನ್ನು ಪೂಜೆ ಎಲ್ಲ ಮಾಡಿ 3 ದಿನಗಳು ಅದರಲ್ಲಿ ಬರೆದು ಅದರಲ್ಲಿ ನೀವು ಅದನ್ನು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಧೂಪ ದೀಪ ನೈವೇದ್ಯಗಳು ಕೊಟ್ಟು ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ. ಪ್ರಾಣ ಪ್ರತಿಷ್ಠೆ ಮುಖ್ಯ. ನೀವು ಪ್ರಾಣ ಪ್ರತಿಷ್ಠೆ ಮಾಡದೆ ಇಕ್ಕಿದ್ರೆ ಜೀವ ಇಲ್ದಂಥ ಅದು ಒಂದು ಇದಾಗುತ್ತೆ, ಜೀವನೇ ಇರೋದಿಲ್ಲ. ಅದಕ್ಕೇನು ಮಾಡಿದ್ರೂ ಏನು ಸುಖ ಇರಲ್ಲ. ಈ ಯಂತ್ರನ ನೀವು ಬರೆದಾದ ನಂತರ ಇದನ್ನು ನೀವು ಏನು ಮಾಡಬೇಕು, ಇದನ್ನು ಪೂಜೆ, ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ಪೂಜೆ ಮಾಡಿ ಯಂತ್ರಕ್ಕೆ ಮಾಡಾದ ನಂತರ ಒಂದು ಮಣ್ಣಿನ ಕುಡಿಕೆನಲ್ಲಿ ಹಾಕಬೇಕು. ಮಣ್ಣಿನ ಕುಡಿಕೆನಲ್ಲಿ ಹಾಕಿ ಅದನ್ನು 7 ದಿನಗಳು ಪೂಜಿಸಬೇಕು. 7 ದಿನಗಳು ಪೂಜಿಸಿದ ನಂತರ
ನೀವು ನಿಮಗೆ ಯಾರು ನಿಮ್ಮ ಒಂದು ಕೆಲಸದಲ್ಲಿ ಇವರು ಇರ್ಬೋದು, ಯಾರು ಬಾಸ್ ಆಗಿರ್ಬೋದು, ಕೆಲಸನ ನಿಮ್ಮನ್ನು ತೆಗ್ದಾಕಿರ್ತಾರೆ, ನಿಮ್ಮನ್ನು ಏನೋ ಒಂದು ಆಗಿರುತ್ತೆ ಅವರಿಂದ ನಿಮಗೆ ಸಂಪೂರ್ಣ ಅವ್ರ ಕೋಪ ಕಮ್ಮಿ ಆಗಬೇಕು, ಅವರಿಂದ ನೀವು ದೂರ, ನಿಮ್ಮಿಂದ ಅವರು ನಿಮ್ಮನ್ನು ಪ್ರೀತಿಯಿಂದ ನೋಡಬೇಕು ಅಂದಾಗ, ಅವ್ರ ಕೋಪ ತಾಪ ದ್ವೇಷ ಎಲ್ಲ ದೂರ ಆಗಬೇಕು ಅಂದಾಗ ಈ ಯಂತ್ರನ ನೀವು ಬರೆದು ಇದನ್ನು 3 ದಿವಸ ಆದ ನಂತರ ಇದನ್ನು ಏನು ಮಾಡಬೇಕು ಅಂದರೆ ಅವರಿಂದ ನೀವು ಅದನ್ನು ಪೂಜೆ ಮಾಡಿ, ಇದನ್ನು ನೀವು 7 ದಿವಸದವರೆಗೆ ಪೂಜಿಸಿದರೆ ರಾಜರು ನಿಮಗೆ, ಅಂದರೆ ನಿಮಗೆ ನಿಮ್ಮ ಇದರಿಂದ ದೊಡ್ಡ ವ್ಯಕ್ತಿಗಳು, ಆಫೀಸರು, ಅದರಲ್ಲಿ ನೀವು ಕುಡಿಕೆನಲ್ಲಿಟ್ಟು ಪೂಜೆ ಮಾಡಬೇಕು 7 ದಿನವೂ ಕೂಡ. 7 ದಿನ ಪೂಜೆ ಮಾಡಿ ಅದನ್ನು ನೀವು ಅಲ್ಲಿ ಪೂಜೆ ಮಾಡ್ತಾನೆ ಇರಬೇಕು. 7 ದಿನಗಳು ಮಾತ್ರ ಮಾಡಬೇಕು. ಕುಡಿಕೆನಲ್ಲಿ ಒಂದು ಕಡೆ ಇಟ್ಬಿಡಬೇಕು, ಮಾಡಿ ಇಟ್ಬಿಡಬೇಕು. ಅದು ಆವಾಗ ಕಾರ್ಯಸಿದ್ಧಿ ನಿಮಗೆ. ಇದು ಭಾಳ ಶ್ರೇಷ್ಠವಾದ ಒಂದು ಯಂತ್ರ. ಈ ಯಂತ್ರದಲ್ಲಿ ಈ ರೀತಿಯಾದಂಥ ಮಂತ್ರಗಳು ಬರ್ಕೊಳ್ಳಿ. ಅದನ್ನು ಒಂದೊಂದು ಬಾಕ್ಸಲ್ಲಿ ಹ್ರೀಂ ಸಂ ಹ್ರೀಂ ಅಂತ ಇದೆ. ಇದನ್ನು ಈ ರೀತಿಯಾಗಿ ಎಲ್ಲ ಬಾಕ್ಸ್ಗಳಲ್ಲೂ ಕೂಡ ನೀವು ಹಿಂಗೆ ಬರ್ಕೊಳ್ಳಿ. ಮಧ್ಯದಲ್ಲಿ ಮತ್ತು ದೇವದತ್ತ ಅನ್ನೋ ಸ್ಥಳದಲ್ಲಿ ನಿಮಗೆ ಬೇಕಾಗಿರೋರ ವ್ಯಕ್ತಿಗಳ ಹೆಸರು ಬರ್ಕೊಳ್ಳಿ. ಬರೆದು ಕುಡಿಕೆನಲ್ಲಿ ಇಟ್ಟು ನೀವು ಪೂಜೆ ಮಾಡ್ತಾಯಿರಿ. ಅವರು ನಿಮ್ಮ ವಶವಾಗ್ತಾರೆ. 7 ದಿನಗಳು ಪೂಜೆ ಮಾಡಿ ಮಿಕ್ಕಿದಾಗ ಅಲ್ಲಿ ಒಂದು ಕಡೆ ಇಕ್ಬಿಡಿ. ಆವಾಗ ಅವ್ರ ಕೋಪ ತಣ್ಣಗಾಗಿ ನಿಮ್ಮ ಮಾತುಗಳನ್ನ ಕೇಳ್ತಾರೆ. ನಿಮ್ಮ ಮೇಲೆ ಕೋಪ ತಾಪ ಎಲ್ಲ ದೂರ ಆಗಿ ನೀವು ಹೇಳ್ದಂಗೆ ಅವ್ರು ಕೇಳ್ತಾರೆ. ಈ ರೀತಿಯಾದಂಥ ಒಂದು ಯಂತ್ರ. ಇದರಿಂದ ನಿಮಗೆ ಎಲ್ಲ ಸುರಕ್ಷಿತವಾಗುತ್ತೆ. ನಾವು ಹೆಂಗೆ ಒಬ್ಬರನ್ನ ಅವ್ರ ಕೋಪನ ತಣ್ಣಗೆ ಮಾಡೋದು ಅಂದರೆ ಈ ರೀತಿಯಾಗಿ ಮಾಡ್ಕೊಂಡು ಹೋದಾಗ ನಿಮ್ಮ ಕಾರ್ಯಗಳೆಲ್ಲ ಜಯವಾಗುತ್ತೆ. ಪ್ರಿಯ ವೀಕ್ಷಕರೇ, ಇದರಿಂದ ನಿಮ್ಮ ಆಫೀಸರ್ಗಳಾಗಿರ್ಬೋದು, ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಅವರು ನಿಮ್ಮ ವಶದಲ್ಲಿ ಉಳಿತಾರೆ. ಅವರು ಸಮ್ಮಾನನೂ ಆಗ್ತಾರೆ, ವಶೀಕರಣನೂ ಆಗ್ತಾರೆ. ಆದಂಥ ಒಂದು ಯಂತ್ರ ನಿಮಗೆ. ಇದು ಭಾಳ ಶ್ರೇಷ್ಠವಾದಂಥ ರಾಜವಶೀಕರಣ ಯಂತ್ರ. ಈ ರಾಜವಶೀಕರಣನ ಹಾಕ್ಕೊಳ್ಳಿ. ಇದರಿಂದ ನೀವು ಪೂಜೆ ಮಾಡಿ, ಇದನ್ನು ಹಾಕ್ಕೊಳ್ಳೋದಕ್ಕಿಂತ ಪೂಜೆ ಮಾಡೋಕ್ಕೆ ಇಟ್ಬಿಡಬೇಕು. ಮನೆಯಲ್ಲಿ ಇಡೋದ್ರಿಂದ ಅವರು ದಿನೇ ನಿಮಗೆ ಆಕರ್ಷಿತರಾಗ್ತಾ ಇರ್ತಾರೆ. ಇದರಿಂದ ನಿಮಗೆ ಇನ್ನೂ ನಿಮಗೆ ಇದರಿಂದ ನಿಮ್ಗೆ ಒಳ್ಳೆ ಬಲ ಆಗಿದೆ. ನಿಮ್ಗೆ ಇಷ್ಟವಾಗಿದೆ, ಇನ್ನೂ ಒಳ್ಳೊಳ್ಳೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಕಮೆಂಟಲ್ಲಿ ಕೇಳಿ. ನಾನು ಇದೇ ರೀತಿಯಾದಂಥ ಒಳ್ಳೊಳ್ಳೆ ಮಂತ್ರಗಳನ್ನ ನಿಮಗೆ ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.